ಈಗ ಹಾಲಿನ ದರ ಏರಿಕೆಗೆ ಜನ ಗರಂ ಆಗಿದ್ದಾರೆ. ಏಪ್ರಿಲ್ 1ರಿಂದಲೇ ಹಾಲಿನ ನೂತನ ದರ ಜಾರಿ ಆಗ್ತಿದೆ. ಪ್ರತಿ ಲೀಟರ್ಗೆ 4 ರೂಪಾಯಿ ಏನು ಸರ್ಕಾರ ಈಗ ಒಪ್ಪಿಗೆ ಕೊಟ್ಟಿದೆ ಜಾಸ್ತಿ ಮಾಡೋದಕ್ಕೆ. ಏಪ್ರಿಲ್ 1ರಿಂದ ಈ ದರ ಜಾರಿ ಆಗ್ತಿದೆ. ಯುಗಾದಿಗೆ ರಾಜ್ಯದ ಜನರಿಗೆ ನಂದಿನಿ ಹಾಲಿನ ದರದ ಏರಿಕೆಯ ಶಾಕಿಗೆ ಎದುರಾಗಿರೋದು. ಲೀಟರ್ ಹಾಲಿಗೆ 4 ರೂಪಾಯಿ ಹೆಚ್ಚಳ ಮಾಡಿ ಈ ನಿರ್ಧಾರ ಏನಿದೆಯಲ್ಲ, ಇದೀಗ ಜನರಿಗೆ ಹೊರೆಯಾಗಿರೋದು. ಸಂಘಟನೆಗಳ ಮನವಿಗೆ ಸರ್ಕಾರದಿಂದ ಒಪ್ಪಿಗೆ ಬಂದಿದೆ. ಅಂದ್ರೆ ಅನೇಕ ಒಕ್ಕೂಟಗಳು ಸರ್ಕಾರಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು, 5 ರೂಪಾಯಿ ಜಾಸ್ತಿ ಮಾಡಬೇಕು ನೀವು. ಆದರೆ ಜನ ಈಗ ಹೇಳ್ತಿರೋದು, ಹಿಂಗೆ ರೇಟ್ ಜಾಸ್ತಿ ಆಗ್ತಿದ್ರೆ ಜನ ಬದುಕೋದು ಹೆಂಗೆ, ಸಾಲು ಸಾಲು ರೇಟ್ ಜಾಸ್ತಿ ಅನ್ನೋದಾಗಿ ಜನ ತಮ್ಮ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ. ಸೊ ಹಾಗಾಗಿ ಈಗ ಸರ್ಕಾರ ಬೆಲೆ ಏರಿಕೆ ಮಾಡಿ ಇದ್ರ ಬಗ್ಗೆ ಜನ ಏನು ಹೇಳ್ತಿದ್ದಾರೆ ನೋಡಿ ಬರೋಣ. ಜಾಸ್ತಿ ಆಗಿರೋದು ತಪ್ಪಲ್ವಾ? ಹೋದ ತಿಂಗಳು ಆಚೆ ತಿಂಗಳು ಮಾಡಿದ್ರು ತಾನೆ ಜನವರಿಲಿ, ತಿರುಗು ಇದೆ ಮಾಡಿದ್ರೆ ಎಲ್ಲಾದ್ರದ್ದು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಅವ್ರು ಮಾಡ್ತಾರ ಸರಿ ಇಲ್ಲ ಅಂತ ಹೇಳ್ತೀನಿ. ಕೂಲಿ ಮಾಡ್ಕೊಂಡು ತಿನ್ನೋರ್ ಗತಿ ಎಲ್ಲ ಏನಾಗಬೇಕು ಅಷ್ಟೇ. ಜಾಸ್ತಿ ಮಾಡಿರೋದ್ರಿಂದ ಕಷ್ಟ ಆಗುತ್ತಾ? ಆಗುತ್ತೆ. ಬೆಳಿಗ್ಗೆ ಸಂಜೆಯಿಂದ ನಮ್ಮ ಮನೆಗೆ 1.5 ಲೀಟರ್ ಹಾಲು ಬೇಕು, ಕಷ್ಟ ಆಗುತ್ತೆ ಮೇಡಮ್. ಇವಾಗ ಇಲ್ಲಿರೋ ಇದು ಬೆಳೆಗೂ ಇದು ಜಾಸ್ತಿ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಸ್ಯಾಲ್ರಿ ಆದ್ರೂ ಜಾಸ್ತಿ ಇದ್ದಿದ್ರೆ ಪರ್ಸನ್ಗೆ ಚೆನ್ನಾಗಿರೋದು. ಬಟ್ ಹಾಲು ಜಾಸ್ತಿ ಮಾಡ್ತಾ ಇದ್ದಾರೆ, ಎಲ್ಲ ಜಾಸ್ತಿ ಆಗ್ತಾ ಇದೆ. ಜನರಿಗೆ ಕಷ್ಟ ಆಗುತ್ತೆ. ಕಷ್ಟ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಒಂದ್ ಕಡೆ ಗ್ಯಾರಂಟಿ ಯೋಜನೆ ಅಂತ ಫ್ರೀ ಕೊಡ್ತಾ ಇದ್ದಾರೆ, ಅದು 1 ಮಂತ್ ಬರುತ್ತೆ, ಇನ್ನೊಂದು ಮಂತ್ ಬರಲ್ಲ ಕರೆಕ್ಟ್ ಆಗಿ. ಒಂದ್ ಕಡೆ ಬೆಲೆ ಏರಿಕೆ ಆಗ್ತಿದೆ. ಏನಿಲ್ಲ, ಸ್ಯಾಲ್ರಿ ಇನ್ಕ್ರೀಸ್ ಮಾಡಿ ಎಲ್ಲರಿಗೂ ಜಾಬ್ ಇಲ್ದಿರೋರಿಗೆ ಜಾಬ್ ಕೊಟ್ರೆ ಇನ್ನೂ ಒಳ್ಳೇದಾಗುತ್ತೆ ಮ್ಯಾಮ್ ಅಷ್ಟೇ. ಜಾಸ್ತಿ ಆಗಿರೋದು ತಪ್ಪಲ್ವಾ? ಹೋದ ತಿಂಗಳು ಆಚೆ ತಿಂಗಳು ಮಾಡಿದ್ರು ತಾನೆ ಜನವರಿಲಿ. ಎಲ್ಲ ರೇಟ್ ಜಾಸ್ತಿ ಆಗಿದೆ. ಮತ್ತು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗೆ ಎಲ್ಲಿಗೆ ಹೋಗೋದು, ಎಲ್ಲ ಸ್ವಲ್ಪ ರೇಟ್ ಕಮ್ಮಿ ಮಾಡಬೇಕು. ಆ ಥರನೇ ಸ್ಯಾಲ್ರಿನೂ ಬಂದರೆ ಏನೂ ಅನ್ಸಲ್ವಲ್ಲ, ಕಮ್ಮಿ ಮಾಡಬೇಕಲ್ವಾ? ಜಾಸ್ತಿ ಮತ್ತೆ ಕಷ್ಟನೇ ಅಲ್ವಾ? ಮಕ್ಕಳನ್ನ ಓದಿಸೋದು ಎಲ್ಲ ನೋಡೋದು ಎಲ್ಲನೂ ರೇಟೇ. ದಿನಸಿಂದ ಹಿಡ್ದು ಏನು 100 ರೂಪಾಯಿ ಎತ್ಕೊಂಡು ಹೋದರೆ ಟೊಮೆಟೊ ಬರಲ್ಲ, ಏನು ಬರುತ್ತೆ ಹೇಳಿ? ಎಲ್ಲ ರೇಟ್ ಇದ್ರೆ ಏನು ಮಾಡೋಕ್ಕಾಗಲ್ಲ. ಏನು ಹೇಳೋದಂದ್ರೆ ಅಲ್ಲ, ಅವರು ಸ್ವಲ್ಪ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಸ್ವಲ್ಪ ಕಮ್ಮಿ ಮಾಡಬೇಕು. ಎಲ್ಲನೂ ರೇಟ್ ಮಾಡಿಬಿಟ್ರೆ ತುಂಬ ಕಷ್ಟ ಇದೆ, ಜೀವನ ಮಾಡೋದೇ ಕಷ್ಟ. BJP ಅವ್ರು ಬಂದ್ರೇನು ಅದೇ ರೇಟು, ಕಾಂಗ್ರೆಸ್ ಅವ್ರು ಬಂದ್ರೇನು ಅದೇ ರೇಟು. ಏನು ಕಮ್ಮಿ ಮಾಡಿದ್ದಾರೆ? ಎಲ್ಲ ರೇಟ್ ಜಾಸ್ತಿ ಇದೆ. ಅವ್ರು ಖುಷಿಯಾಗಿದೆ, ಬಡವರಿಗೆ ತುಂಬ ಕಷ್ಟ ಆಗಿದೆ. ಅದೇ ತೊಂದರೆ ಆಗುತ್ತೆ. ತೊಂದರೆ ಆಗದಿರೋದು ಯಾವುದಿದೆ ಹೇಳಿ? ಪ್ರತಿಯೊಂದೂ ಎಲ್ಲ ಬೆಲೆ ಜಾಸ್ತಿ, ಯಾವ್ದು ಕಮ್ಮಿ ಇದೆ? ಎಲ್ಲ ಹೌದು. ಈ ಸರ್ಕಾರ ಬಂದ ಮೇಲೆ ಎಷ್ಟು ಸತಿ ಮಾಡ್ತಾ ಇದ್ದಾರೆ? ಇದು 3ನೇ ಸತಿ ಮಾಡ್ತಾ ಇರೋದು. ಯಾವುದು 1 ಪೈಸಾ ಯಾವುದಾದ್ರು ಕಡಿಮೆ ಮಾಡಿರೋ ತೋರಿಸಿ, ಯಾವುದಾದ್ರು 1 ಲಿಸ್ಟ್ ತೋರಿಸಿ, ಯಾವುದು ಕಡಿಮೆ ಮಾಡಿಲ್ಲ. ಕಾಂಗ್ರೆಸ್ ಗೌರ್ಮೆಂಟು ಬಂದಾಗಿಂದ ಇದೇ ಗೋಳಾಗೋದು. ಅದು ಇದು 3ನೇ ಸತಿ ರೇಟ್ ಜಾಸ್ತಿ ಮಾಡೋದು. ಫ್ರೀ ಕೊಡಬೇಕಂತ ಎಲ್ಲ ರೇಟು ಜಾಸ್ತಿ ಮಾಡಿಬಿಟ್ಟು ಇದು ಫ್ರೀ ಕೊಟ್ಟರೆ ಏನು ಪ್ರಯೋಜನ? ಇದು ಯಾರು ಕೇಳಿದ್ರ ಫ್ರೀ ಕೊಡಿ ಅಂತ ಹೇಳ್ಬಿಟ್ಟು? ಈ ಸರ್ಕಾರಕ್ಕೆ ಯಾರಾದ್ರು ಕೇಳಿದ್ರ ಫ್ರೀ ಕೊಡಿ ನಮಗೆ ಬದುಕೋಕ್ಕೆ ಅಂತ ಹೇಳ್ಬಿಟ್ಟು? ದುಡ್ಕೊಂಡು ತಿನ್ನೋದಕ್ಕೆ ದಾರಿ ಬೇಕು ಜನಗಳಿಗೆ. ಈ ಥರ ಮಾಡ್ಕೊಂಡು ಹೋದರೆ ಸರ್ಕಾರ ಅಷ್ಟೇ ಭಾಳ ಉದ್ಧಾರ ಆಗ್ತವೆ. ಭಾಳ ಅನ್ಯಾಯ ಇದು ಮಾಡ್ತಾರೆ. ಜನ ಜೀವನ ಅಲ್ಲ, ಬದುಕೋಕ್ಕೆ ಕೊಡ್ತಾ ಇಲ್ವಲ್ಲ ಇವರು. ಜನ ಜೀವನ ಮಾಡೋದು ಎಲ್ಲಿದೆ? ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ. ಒಂದು 10 ಪೈಸಾ ಯಾವುದಾದ್ರು ಕಡಿಮೆ ಮಾಡಿರೋದು ಲಿಸ್ಟ್ ತೋರಿಸಿ. ಈ ಸರ್ಕಾರ ಬಂದ ಮೇಲೆ ಯಾವುದಾದ್ರು 10 ಪೈಸಾ ಯಾವುದಾದ್ರು ಲಿಸ್ಟು ಕಡಿಮೆ ಮಾಡಿರೋದನ್ನ ತೋರಿಸಿ. ಯಾವುದೂ ಇಲ್ಲ. ಈ ಥರ ಮಾಡ್ಕೊಂಡು ಹೋದರೆ ಕಷ್ಟ ಆಯಿತು ಮೇಡಮ್. ಅವತ್ತಿಂದ ಅವತ್ತು ಇದು ಸಂಪಾದನೆ ಮಾಡೋರು ಇರ್ತಾರೆ, ಇಲ್ದಿರೋರು ಇರ್ತಾರೆ. 1 ರೂಪಾಯಿ ಕಮ್ಮಿ ಇಲ್ಲ ಅಂದರೆ ಅವರು ಕೊಡಲ್ಲ. 1 ರೂಪಾಯಿ ಕಮ್ಮಿ ಇಲ್ಲ ಅಂದರೆ ನಮಗೂ ಮರ್ಯಾದಿರಲ್ಲ ಇದು ಮಾಡೋದಕ್ಕೆ. 3 ತಿಂಗಳಿಗೆ 6 ತಿಂಗಳಿಗೊಂದ್ಸಲ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಏನು ಯಾವ್ದು ಕಮ್ಮಿ ಮಾಡಿದ್ದಾರೆ? ಎಲ್ಲನೂ ಜಾಸ್ತಿನೇ ಆಗ್ತಾನೆ ಇದೆ. ಎಲ್ಲ ಬೆಲೆ ಏರಿಕೆ ಮಾಡ್ತಿರೋ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳ್ತಾರೆ ಅಂದರೆ ಒಂದೊಂದು ಸರ್ಕಾರ ಒಂದೊಂದು ಥರ ಇರ್ತೈತೆ. ಇವಾಗ ಕಾಂಗ್ರೆಸ್ ಬಂದಿದೆ, ಕಾಂಗ್ರೆಸ್ ಒಂಥರ ಮಾಡುತ್ತೆ. BJP ಬಂದಾಗ BJP ಒಂಥರ ಮಾಡುತ್ತೆ. ಅವ್ರವ್ರ ಸರ್ಕಾರ ಇದ್ದಾಗ ಅವ್ರವ್ರದ್ದೇ ರಾಜ್ಯಭಾರ ಆಗ್ಬಿಡುತ್ತೆ. ಈ ಯಾವ ಸರ್ಕಾರನ ಕೇಳೋರು ಯಾರು? ಎಲ್ಲ ಅವ್ರದ್ದೇ ಆಗ್ಬಿಟ್ಟೈತೆ. ಯಾರೇ ಕೇಳೋರಿಲ್ಲ. ಎಲ್ಲ ಮನೆ ಮುಂದೆ ಬರ್ತಾರೆ, ಓಟ್ ಹಾಕ್ಸ್ಕೊತಾರೆ, ಹೋಯ್ತಾರೆ. ನಮಸ್ಕಾರ ನಮಗೂ ಓಟ್ ಹಾಕಿ ಅಂತಾರೆ. ಓಟ್ ಹಾಕ್ಸ್ಕೊಂಡು ಈ ಕಡೆ ತಿರುಗು ಕೂಡ ನೋಡೋಲ್ಲ. ರೋಡ್ಗಳು ಹಂಗಂಗಿದೆ, ಏನು ಮಾಡೋಕ್ಕಾಗತ್ತೆ? ಹೇಳಿದ್ರೆ ನಮ್ದಲ್ಲ ಅಂತಾರೆ. ಒಂದ್ಸಲ ಹಾಲಿನ ದರ ಏರಿಕೆಯ ಮಧ್ಯೆ ವಿದ್ಯುತ್ ದರ ಏರಿಕೆಯ ಶಾಕ್ನ